ನೋಡಿ, ಸೂರಜ್ ಪ್ರಕರಣ ಯಾರೇನು ಮಾಡೋಕ್ಕಾಗ್ತದೆ? ಅಥವಾ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನು ನಾವು ಹುಟ್ಟಾಕಿದ್ವಾ? ನಾವು ಕಂಪ್ಲೇಂಟ್ ಕೊಟ್ಟವಾ? ಸೂರಜ್ ರೇವಣ್ಣ ತಪ್ಪು ಮಾಡಿದ್ರು ನನಗೆ ಗೊತ್ತಿಲ್ಲ. ಅದು ಈಗ ದೇಶದ ಕಾನೂನು ಪ್ರಕಾರ ಈಗ ಸೆಕ್ಷನ್ 377 ಅದು ಸಲಿಂಗ ಕಾಮಿಗಳಾಗಿದೆ, ಅದೇನು ಕಾನೂನು ಬಾಹಿರ ಏನಲ್ಲ ಅಂತ ಸ್ಟ್ರೈಕ್ ಡೌನ್ ಮಾಡಿದ್ದಾರೆ. ಆದರೆ ಒತ್ತಡ ಮಾಡಿ ಅಥವಾ ಅವರ ಒಂದು ಕಿರುಕುಳ ಕೊಟ್ಟು ಲೈಂಗಿಕ ಸಂಪರ್ಕ ಆಗಿದ್ದರೆ ಅದು ಸಮಸ್ಯೆ ಆಗ್ತದೆ. ಅದು ಈ ಕಂಪ್ಲೇಂಟ್ ಇರೋದು ಆ ಥರ ಇರುವಂಥದ್ದು. ಅದು ಆ ಥರ ಬಂದಾಗ ಅವರು ಸಲಿಂಗ ಕಾಮಿಯನ್ನು ಅಲ್ಲೂ ಅದೆಲ್ಲ ಬೇರೆ, ಅದರಿಂದ ಅದು ನಾನೇನು ತಪ್ಪು ಅಂತಲೂ ಹೇಳೋಕ್ಕೆ ಹೋಗೋಲ್ಲ. ಅದು ಅವರ ವೈಯಕ್ತಿಕ ವಿಚಾರಗಳು, ಅದು ಬಿಟ್ಬಿಡಿ. ಆದರೆ ಇಲ್ಲೇನು ಒತ್ತಾಯಪೂರ್ವಕ ಆಗಿದೆಯಾ, ಲೈಂಗಿಕ ಕಿರುಕುಳ ಆಗಿದೆಯಾ, ಅದು ನೋಡ್ತಾ ಇರುವಂಥದ್ದು. ಸೊ ಅದನ್ನು ಕಾನೂನು ಪ್ರಕಾರ ಎಲ್ಲರೂ ಒಂದೇ ತಾನೇ ಆ ಕ್ರಮ ತೊಗೊಂಡಿದ್ದಾರೆ. ಇದರಲ್ಲೇನು ವೈಯಕ್ತಿಕ ದ್ವೇಷ ಎಲ್ಲಿಂದ ಬರ್ತದೆ? ಬ್ಯಾಕ್ ಟು ಬ್ಯಾಕ್ ಅಂದರೆ ನಾವು ಸೃಷ್ಟಿ ಮಾಡಿದ್ವೇನ್ರಿ? ಇದು ನಾವು ಹೇಳಿದ್ವಾ ಕಂಪ್ಲೇಂಟ್ ಕೊಡಿ ಅಂತ? ಒಳ್ಳೆ ಕಥೆ ಆಯ್ತಲ್ಲ. ಬ್ಯಾಕ್ ಟು ಬ್ಯಾಕ್ ಅಂದರೆ ಬ್ಯಾಕ್ ಟು ಬ್ಯಾಕು, ಫ್ರಂಟ್ ಟು ಫ್ರಂಟ್, ನಮಗೇನು ಗೊತ್ತು? ನಾಶ ಮಾಡಲು ಕಾಂಗ್ರೆಸ್ ಹುನ್ನಾರ ನಡೆಸ್ತದೆ ಅಂತ. ನೋಡಿ, ನಾಶ ಮಾಡ್ತೀವಿ ಅಂತ ಹೇಳಿದ್ರೆ ಇದು ರಾಜಕೀಯ ಕ್ಷೇತ್ರ. ನಾವು ಗೆಲ್ಲಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ, ಅವ್ರು ಗೆಲ್ಲಬೇಕು ಅವ್ರು ಪ್ರಯತ್ನ ಮಾಡ್ತಾರೆ, ಅಷ್ಟೇ. ಆಯಿತಾ? ಅದು ಅವರು ವೈಯಕ್ತಿಕವಾಗಿ ಬೆಳೆಸ್ಕೊಳ್ಳೋಕೆ ಅವ್ರು ಹೊರಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಮತ್ತು ರಾಜಕೀಯದಲ್ಲಿ ನಮ್ಮ ಎದುರಾಳಿನ ನಾವು ಎದುರಿಸಲೇಬೇಕಾಗ್ತದೆ. ಅಥವಾ ನಾವು ಹೇಳಬೇಕಾ, ಇಲ್ಲ ಕುಮಾರಸ್ವಾಮಿನ ಗೆದ್ಕೊಳ್ಳಿ ಬಿಡ್ರಿ, ನಾವು ಯಾರು ಕಂಟೆಸ್ಟೇ ಮಾಡೋದಿಲ್ಲ ಅಂತ ಹೇಳೋಕ್ಕಾಗ್ತದಾ? ಹೇಳೋಕ್ಕಾಗ್ತದೆ ಹೇಳಿ? ಅದು ಕುಮಾರಸ್ವಾಮಿ ಆ ಥರ ಹೇಳ್ತಾರಾ? ಇಲ್ಲ ಸಿದ್ದರಾಮಯ್ಯವ್ರ ವಿರುದ್ಧ ನಾವು ಯಾರನ್ನೂ ನಿಲ್ಲಿಸೋದಿಲ್ಲ, ಅವರೇ ಗೆದ್ಕೊಂಡು ಹೋಗಲಿ, ಅಥವಾ ಡಿ ಕೆ ಶಿವಕುಮಾರ್ ವಿರುದ್ಧ ನಾವು ಏನೂ ಮಾಡೋದು ಅವ್ರು ಹೇಳೋಕ್ಕಾಗ್ತದಾ? ಇದು ರಾಜಕೀಯ. ಇದನ್ನು ವೈಯಕ್ತಿಕವಾಗಿ ತೊಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಅವ್ರದ್ದು ಜನತಾದಳ, ನಮ್ಮದು ಕಾಂಗ್ರೆಸ್, ಇನ್ನೊಂದು BJP. ಈಗ ನಾವೆಲ್ಲ ಒಟ್ಟಿಗೆ ಸೇರಿದಾಗ ಸಮ್ಮಿಶ್ರ ಸರ್ಕಾರ ಮಾಡಿದ್ವಲ್ಲ, ಆವಾಗ. ಅದಕ್ಕೆ ಸುಮ್ಮನೆ ಇದನ್ನು ವೈಯಕ್ತಿಕ ಪ್ರತಿಷ್ಠೆ ಮಾಡಿಕೊಂಡು ಜನರ ಅನುಕಂಪ ಪಡ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಅವ್ರ ಪ್ರಯತ್ನ ಅಷ್ಟೇ ಅದು. ಆದರೆ ಇದು ವೈಯಕ್ತಿಕ ಏನಲ್ಲ. ವೈಯಕ್ತಿಕ ಅವ್ರ ಮಧ್ಯೆ ಇದೆಯವರು ನನಗೆ ಗೊತ್ತಿಲ್ಲ. ಆದರೆ ರಾಜಕೀಯದಲ್ಲಿದ್ದಾಗ ಅವರಿಬ್ಬರು ಒಟ್ಟಿಗೆ ಕ್ಯಾಂಪೇನ್ ಮಾಡಲಿಲ್ವ ಹಿಂದೆ? ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರು ಯಡಿಯೂರಪ್ಪನವ್ರು ಒಟ್ಟಿಗೆ ಕ್ಯಾಂಪೇನ್ ಮಾಡಲಿಲ್ವಾ? ಆಮೇಲೆ ಬೇರೆ ಆಗಲಿಲ್ವಾ? ಸೊ ಇವೆಲ್ಲ ಆ ಸಂದರ್ಭಕ್ಕೆ ಇರ್ತದೆ. ಇದು ಯಾವ ವೈಯಕ್ತಿಕ ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.